ನೋಡಿ ನಮ್ಮ ಹಸುಗೆ ಕೆತ್ತಲು ಬಾವಾಗಿದೆ ಅಂದರೆ ಆಗಿದ ತಕ್ಷಣನೇ ಇದು ಬರೀ 40 ರೂಪಾಯಿ ಅಷ್ಟೇ ಟ್ಯೂಬು. ತೋರಿಸು ರವಿ, ಅದು ಹೆಂಗಿದೆ ನೋಡೋಣ. ಓಪನ್ ಮಾಡಿ ತೋರಿಸು. 40 ರೂಪಾಯಿ ಅಷ್ಟೇ ಈ ಟ್ಯೂಬಿಗೆ. ಕೆತ್ತಲು ಬಾವು ಆದ ತಕ್ಷಣವೇ ಇದನ್ನು ಏರಿಸಿದ್ರೆ ಬೇಗ ಕಮ್ಮಿ ಆಗುತ್ತೆ ಕೆತ್ತಲು ಬಾವು. ಅಂದರೆ ನಿಮಗೆ ಪ್ರೆಸೆಂಟಾಗಿ ಆದ ತಕ್ಷಣವೇ ಇದನ್ನು ಏರಿಸಿದ್ರೆ ಕಮ್ಮಿ ಆಗುತ್ತೆ. 40 ರೂಪಾಯಿ ಅಷ್ಟೇ ಇದಕ್ಕೆ. ನೋಡಿ ನಮ್ಮ ಹಸುಗೆ ಕೆತ್ತಲು ಬಾವಾಗಿದೆ. ಇಲ್ಲಿ ನೋಡಿ ಫುಲ್ ರೆಡ್ ಆಗಿದೆ ನೋಡಿ, ಆಯಿತಾ. ಆದ ತಕ್ಷಣವೇ ನಿಮಗೆ ಗೊತ್ತಾಯಿತು, ಓಕೆ ಈ ಕೆತ್ತಲು ಬಾವು ಆಗಿದೆ ಅಂತ ಗೊತ್ತಾಯಿತು ಅಂದರೆ ಆದ ತಕ್ಷಣವೇ ಈ ಟ್ಯೂಬನ್ನು ಹಾಕಿ 40 ರೂಪಾಯಿ ಅಷ್ಟೇ. ಅದಕ್ಕೆ ಬೇಗ ವರ್ಕ್ ಆಗುತ್ತೆ. 40 ರೂಪಾಯಲ್ಲಿ ನಿಮಗೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಮ್ಮಿ ಆಗಿರುತ್ತೆ. ಅಂದರೆ ಕೆತ್ತಲು ಬಾವು ಆದ ತಕ್ಷಣವೇ ನೀವು ಹಂಗೆ ಬಿಟ್ಬಿಟ್ರೆ ಅದು ಗಂಟೆಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ ತಕ್ಷಣವೇ ಈ ಒಂದು ಟ್ಯೂಬ್ ಹಾಕ್ಬಿಟ್ರೆ ಬೇಗ ಕಮ್ಮಿ ಆಗುತ್ತೆ. ಇದನ್ನು ತುಂಬ ಜನ ಮನೇಲಿ ತಂದಿಟ್ಕೊಳೋದು ಒಳ್ಳೆಯದು. ಯಾವಾಗಾದರೂ ನೀವು ಮೆಡಿಕಲಿಗೆ ಹೋದಾಗ ಒಂದು 5-6 ತಂದಿಟ್ಕೊಂಡ್ರೆ, ಯಾರ್ಯಾರು ಹಸು ಫಾರ್ಮ್ ಮಾಡ್ತೀರಾ ಅವ್ರು ಮನೇಲಿ ತಂದಿಟ್ಕೊಂಡ್ರೆ ಇದು ಯೂಸ್ ಆಗುತ್ತೆ. ನೋಡಿ ಈ ಥರ ಟ್ಯೂಬ್ ಥರ ಇರುತ್ತೆ. ತೋರ್ಸಪ್ಪ, ಇದು ನೋಡಿ ಈ ಥರ ಟ್ಯೂಬ್ ಥರ ಇರುತ್ತೆ. 40 ರೂಪಾಯಿ ಅಷ್ಟೇ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಈ ಥರ ಅದನ್ನು ಅದರೊಳಗಡೆ ಕೊಟ್ಟಿರ್ತಾರೆ. ಈ ಥರ ಫಿಕ್ಸ್ ಮಾಡಿಬಿಟ್ಟು ಸೇರಿಸೋದು. ನೋಡಿ ಈ ಥರ ಹಂಗೆ ಮೇಲಾದರೆ ನೋಡಿ ಅದ್ರ ಔಷಧಿ ಬರುತ್ತೆ. ಈಗ ಅದಕ್ಕೆ ಹಗ್ಗ ಹಾಕಿಟ್ಕೊಂಡು ಮನೇಲಿ ಯಾವಾಗಲೂ ಇಟ್ಕೊಂಡಿರಿ ತಂದು. ಆವಾಗ ನಿಮಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಆಗಿಬಿಟ್ರೆ ಬೇಗ ಕಮ್ಮಿ ಆಗುತ್ತೆ. ಅವಳಿಗೆ ಅದು ಕೆತ್ತಲು ಬಾವು ಆದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅವಳಿಗೆ ಅದನ್ನು ಏನೋ ಹಾಕ್ತಾರೆ ಇವರು ಅಂತ. ಅದಕ್ಕೆ ಅವಳ ಥರ ಮಾಡೋದು. ಹೊಡಿತಾಳ ಅಂತ ಲೂಸ್ ಆಯ್ತದು, ಟೈಟ್ ಆಗಬೇಕು. ಈಗ ಗಂಟೆ ಕಲಿತು ಒಂದು ಬಿಡು, ಸರಿಯಾಗಿ ಒಂದು ಬಿಡ್ರಿ ರೀ, ಸುಮ್ಮನೆ ಆಗ್ತಾಳೆ. ಸುಮ್ಮನೆ ಹೊಡಿತೀನಿ, ಸುಮ್ಮನೆ ಹೊಡಿತೀನಿ. ಹಿಂದ್ಗಡೆದು ಅದು ಹೊಡಿತೀನಿ. ಫಸ್ಟ್ ಹಾಲು ಕರ್ಕೊ. ಹಾಲು ಕರ್ಕೊಂಡು ನಿತ್ಕ ಈಗ ಲಕ್ಷ್ಮಿ. ನಿತ್ಕ ನಿತ್ಕೋ ಲಕ್ಷ್ಮಿ. ಆಯ್ತು 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 ಇರೋ. ಅದರ ಪೂರ್ತಿ ಈಚಿಕ್ಬಿಟ್ರೆ ಆಯ್ತಲ್ಲ. ಲಕ್ಷ್ಮಿ ನೀರು ಇರೋ. ಅದರ ಮೇಲೆ ಹಿಂಗೆ ಅನ್ಬೇಕಲ್ಲ, ಮೇಲೆ ಔಷಧಿ ಹೋಗಂಗೆ. ಆಯ್ತು, ಇಷ್ಟೇ ಕೆಲಸ ಅದ್ರದ್ದು. ಇಷ್ಟು ಮಾಡಿದ್ರೆ ಕೆತ್ತಲು ಬಾವು ಆದ ತಕ್ಷಣ ಈ ಥರ ಮಾಡಿದ್ರೆ ಆದಷ್ಟು ಕಮ್ಮಿ ಆಗುತ್ತೆ.